ಗುತ್ತಿಗೆದಾರ ಸಂಘದ ಕೆಂಪಣ್ಣರಿಂದ ಕಮಿಷನ್ ಆರೋಪ ವಿಚಾರ ಸಮಾಜ ಕಲ್ಯಾಣ ಮತ್ತು ಹಿಂದುಳಿದ ವರ್ಗಗಳ ಸಚಿವ ಕೋಟ ಶ್ರೀನಿವಾಸ್ ಪೂಜಾರಿ ಹೇಳಿಕೆ ನೀಡಿದ್ದಾರೆ. ಗುತ್ತಿಗೆದಾರ ಸಂಘದವರು ಸರ್ಕಾರವನ್ನ ಟೀಕೆ ಮಾಡಿದ್ದಾರೆ. ನಮ್ಮ ಇಲಾಖೆಯ ವಸತಿ ಶಿಕ್ಷಣ ಶಾಲಾ ಕಟ್ಟಡದ ಹಣ ಪಾವತಿ ಬಾಕಿ ಇದೆ ಎಂದು ಹೇಳಿದ್ದಾರೆ. ಸುಮಾರು 1,100 ಕೋಟಿ ರೂಪಾಯಿ ನೀಡಲು ಬಾಕಿ ಇದೆ. ನಿಜ, ಕೊರೋನಾದಿಂದ ಉಂಟಾಗಿರುವ 2 ವರ್ಷಗಳ ಆರ್ಥಿಕ ಕೊರತೆಯಿಂದ ಬಾಕಿ ಇರಿಸಲಾಗಿದೆ. ಈ ಆರ್ಥಿಕ ವರ್ಷದಲ್ಲಿ 700 ಕೋಟಿ ನೀಡಲಾಗಿದೆ. ಈಗಾಗಲೇ 110 ಕೋಟಿಗಳ 2 ಕಂತುಗಳ ಹಣ ಬಿಡುಗಡೆಯಾಗಿದೆ. ಜ್ಯೇಷ್ಠತೆಯ ಆಧಾರದಲ್ಲಿ ಹಣ ಬಿಡುಗಡೆ ಮಾಡಿದ್ದೇವೆ. ಈ ಕುರಿತು ವೆಬ್ಸೈಟ್ನಲ್ಲಿ ಅನೌನ್ಸ್ ಮಾಡಿದ್ದೇವೆ. ಮೊದಲು ಕೊಟ್ಟವರು, ಕೊನೆಗೆ ಕೊಟ್ಟವರು, ಆಮಿಷ ಒಡ್ಡಿದವರು ಯಾವುದನ್ನು ಕೂಡ ಪರಿಗಣಿಸಿಲ್ಲ. ಯಾರಿಗೆ ಹಣ ಬಿಡುಗಡೆ ಮಾಡಿದ್ದೇವೆ ಎಂದು ವೆಬ್ಸೈಟ್ನಲ್ಲಿ ತಿಳಿಸಲಾಗಿದೆ. ಜ್ಯೇಷ್ಠತೆಯ ಪಟ್ಟಿ ತಪ್ಪಿ ಹೋಗಿದ್ದರೆ ಬೇಕಾದರೆ ಹೇಳಿ. ಕೊರೋನಾ ಕಾರಣದಿಂದ ಹಣ ಬಿಡುಗಡೆಯಾಗಿರಲಿಲ್ಲ. ಈಗಾಗಲೇ 2 ಕಂತು ಬಿಡುಗಡೆಯಾಗಿದೆ. ಮತ್ತೆರಡು ಕಂತು ಬಿಡುಗಡೆ ಮಾಡುತ್ತೇವೆ. ಬಾಕಿ ಹಣವನ್ನ ಮರು ಹೊಂದಾಣಿಕೆ ಮಾಡಲು ಸಾಧ್ಯವೇ ಎಂದು ಪರಿಶೀಲಿಸುತ್ತಿದ್ದೇವೆ ಎಂದಿದ್ದಾರೆ. ಕೆಲವು ಗುತ್ತಿಗೆದಾರರ ಸಂಘದ ಪ್ರಮುಖರು ನಮ್ಮ ವಸತಿ ಶಿಕ್ಷಣ ಶಾಲೆಯಲ್ಲಿ ಕಟ್ಟಡಗಳಿಗೆ ಬಾಕಿ ಇದೆ ಅನ್ನಂತೇಳಿ ನನ್ನ ಹತ್ರ ಬಂದಿದ್ದಾರೆ. ಸ್ವಾಭಾವಿಕವಾಗಿ ವಸತಿ ಶಿಕ್ಷಣ ಸಂಸ್ಥೆಯಲ್ಲಿ ಕ್ರೈಸ್ತದಲ್ಲಿ ಕಟ್ಟಡಗಳ ಬಾಕಿ ಕೊಡಬೇಕಾದದ್ದು ಸುಮಾರು 1,000 ಕೋಟಿ ಇರೋ ಸತ್ಯ. 1,100 ಕೋಟಿ ಇದೆ. ಸುಮಾರು 2 ವರ್ಷಗಳಿಂದ ಆಗಿರುವಂಥ ಆರ್ಥಿಕ ಕೊರತೆಯಿಂದ, ಕೊರೋನಾ ಕೊರತೆಯಿಂದಾಗಿ ಒಂದಷ್ಟು ನಿಲುಗಡೆ ಆದದ್ದು ಸತ್ಯ, ಅದರಲ್ಲಿ ವಾದ ಇಲ್ಲ. ಈ ಆರ್ಥಿಕ ವರ್ಷದಲ್ಲಿ ಸುಮಾರು 700 ಕೋಟಿ ರೂಪಾಯಿಯನ್ನು ವಸತಿ ಶಿಕ್ಷಣ ಶಾಲೆಗಳ ಕಟ್ಟಡಗಳಿಗೆ ನೀಡಲಾಗಿದೆ. ಸಮಾನವಾಗಿ 3 ಕಂತುಗಳದ್ದು ಬರುತ್ತೆ. 160 ಕೋಟಿ, 160 ಕೋಟಿ ಮತ್ತು ಉಳಿಕೆ ಹಣಗಳು ಬರುತ್ತೆ. ಈ 2 ಕಂತುಗಳ ಹಣ ಬಿಡುಗಡೆ ಆಗಿದೆ. 160 ಕೋಟಿ, 160 ಕೋಟಿ, ಹೆಚ್ಚು ಕಡಿಮೆ 320 ಕೋಟಿ, 700 ಕೋಟಿ ಹಿಂದುಳಿದ ವರ್ಗದ ಬರಬೇಕಾಗಿತ್ತು. ಹೆಚ್ಚು ಕಡಿಮೆ 300ರಿಂದ 320 ಕೋಟಿ ಹಣ ಬಿಡುಗಡೆ ಆಗಿದೆ. ಆ ಬಿಡುಗಡೆ ಆದ ಹಣದಲ್ಲಿ ಸೀನಿಯಾರಿಟಿ ಆಧಾರದಲ್ಲಿ, ಜ್ಯೇಷ್ಠತೆ ಆಧಾರದಲ್ಲಿ ಹಣ ಬಿಡುಗಡೆ ಮಾಡಿ ವೆಬ್ಸೈಟಲ್ಲಿ ಅನೌನ್ಸ್ ಮಾಡಿದ್ದೇವೆ. ಅವರು ಗಮನಿಸಿರಬೇಕು. ಯಾರಿಗೂ ಮೊದಲು ಕೊಟ್ಟವರಿಗೆ, ಕಡೆ ಕೊಟ್ಟವರಿಗೆ, ಯಾವುದೇ ಅಮಿಷಕ್ಕೊಳಗಾದವರಿಗೆ ಯಾರಿಗೂ ಕೂಡ ಅವಕಾಶ ಇಲ್ಲ. ಸೀನಿಯಾರಿಟಿ ಲೀಸ್ಟ್ ಅಂತ ನಮ್ಮ ಹತ್ರ ಇರುತ್ತೆ. ಕಾಮಗಾರಿ ಆದಾಗೆ, ಬಿಲ್ ಬಂದಾಗೆ ಆ ಸೀನಿಯಾರಿಟಿ ಲೀಸ್ಟಲ್ಲಿ ವೆಬ್ಸೈಟಲ್ಲಿ ಈಗಲೇ ಅನೌನ್ಸ್ ಮಾಡಿದ್ದೇವೆ. ಮತ್ತು ಯಾರಿಗೆ ಹಣ ಬಿಡುಗಡೆ ಮಾಡಿದ್ದೇವೆ ಅಂತ ಅನೌನ್ಸ್ ಮಾಡಿದ್ದೇವೆ. ಎಲ್ಲಿಯಾದರೂ ಜ್ಯೇಷ್ಠತೆ ಪಟ್ಟಿ ತಪ್ಪಿ ಹೋಗಿದೆ, ಸೀನಿಯಾರಿಟಿ ತಪ್ಪಿ ಹೋಗಿದೆ, ಆಕ್ರಮ ಆಗಿದೆ ಇದ್ರೆ ಬೇಕಾದ್ರೆ ಅದನ್ನ ಹೇಳಿ. ಅವು ಈಗ 1,100 ಕೋಟಿ ಕೊಡಬೇಕು ಅಂತಿದ್ರೆ 2 ವರ್ಷಗಳಿಂದ ಕೊರೋನಾ ಕಾರಣಗಳಿಗೆ ಗೊತ್ತು ಹಣ ಬಿಡುಗಡೆ ಆದದ್ದು ಕಡಿಮೆ. ಈ ವರ್ಷ 700 ಕೋಟಿ ಬಂದಾಗ 2 ಕಂತು ಬಿಡುಗಡೆ ಮಾಡಿದ್ದೇವೆ. ಇನ್ನೂ 2 ಕಂತು ಬರುತ್ತೆ ನಮಗೆ. ಅದನ್ನೇ ಬಿಡುಗಡೆ ಮಾಡಿದರೆ ಇನ್ನೂ 500 ಕೋಟಿ ಬಾಕಿ ಆಗುತ್ತೆ. ಇಲ್ಲ ಅಂತೇಳಿ ಏನಿಲ್ಲ. ಅದಕ್ಕೆ ಮರು ಹೊಂದಾಣಿಕೆ ಮಾಡಿಕೊಳ್ಳಿಕ್ಕೆ ಸಾಧ್ಯವ ಅನ್ನೋದನ್ನು ಪರಿಶೀಲನೆ ಮಾಡ್ತೇವೆ. ಮರು ಹೊಂದಾಣಿಕೆ ಅಂತ ಹೇಳಿದರೆ ಯಾವುದಾದ್ರೂ ಇಲಾಖೆಯಲ್ಲಿ ಹಣ ಉಳಿದಾಗ ಅದನ್ನು ತಂದು ಇವರಿಗೆ ಕೊಡ್ಬೋದಾ ಅಂತ ಯೋಚನೆ ಮಾಡ್ತೇವೆ. ಮತ್ತು ಯಾವುದಾದ್ರೂ ಬಾಕಿ ಹಣಕ್ಕೆ ಸರ್ಕಾರಕ್ಕೆ ಆರ್ಥಿಕ ಇಲಾಖೆ ಕಳಿಸಿ ಅದನ್ನು ಕೊಡ್ಬೋದು ಅಂತ ಯೋಚನೆ ಮಾಡ್ತೇವೆ. ಸರ್ಕಾರದಲ್ಲಿ ಆರೋಪಗಳಿದ್ದರೆ ಅವತ್ತಿನ ವಿರೋಧ ಪಕ್ಷ ನಾಯಕ ಯಡಿಯೂರಪ್ಪನಿಗೆ ದೂರು ಕೊಟ್ಟರೆ ಅದೆಷ್ಟು ಸರಿ ಅನ್ನೋ ಚರ್ಚೆ. ಹಾಗಂತ ನೀವು ತನಿಖೆ ಮಾಡಲಿಕ್ಕೆ ನಿಮ್ಗೆ ಅಧಿಕಾರ ಇದೆ. ಹೈಕೋರ್ಟಲ್ಲಿ ಸಾರ್ವಜನಿಕ ಹಿತಾಸಕ್ತಿ ದಾವೆ ಹಾಕ್ತೀರಿ. ಈಗ ನೇರವಾಗಿ ಲೋಕಾಯುಕ್ತಕ್ಕೆ ಹೆಚ್ಚು ಅಧಿಕಾರ ಇದೆ. ನೀವು ಲೋಕಾಯುಕ್ತಕ್ಕೆ ಪೂರ್ಣ ದೂರನ್ನು ಕೊಟ್ಟು ಸಮಗ್ರ ತನಿಖೆ ಮಾಡಿ ಅಂತ ಹೇಳಿ ಇದೆಲ್ಲವೂ ಚರ್ಚೆ. ಹಾಗಂತ ಆರೋಪಗಳ ಹೆಸರಿನಲ್ಲಿ ಇದೆ. ACB ಕೂಡ ರದ್ದಾಗಿದೆ.